Guys, welcome back to my channel. ಸ್ವಾಗತ ಸುಸ್ವಾಗತ ಸಂಜಯ್ ಸಂಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ನನ್ನ ಕಡೆಯಿಂದ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ರಿಗೂ ಅಷ್ಟೇ ಗೈಸ್, ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಏನು ಕಂಟೆಂಟ್ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ದೀಪಾವಳಿ ಆಗಿರೋದ್ರಿಂದ ಸ್ವಲ್ಪ ಕ್ರ್ಯಾಕರ್ಸ್ನ ಬೋಸ್ಟ್ ಮಾಡ್ತೀನಿ. ಮೇನ್ಲಿ ಕ್ರ್ಯಾಕರ್ಸ್ ನಾವೇನು ಮಾಡ್ತೀವೋ, ನಮಗಂತೂ ಅದೇನು ಅಷ್ಟೊಂದು ಗ್ರ್ಯಾಂಡ್ ಅಲ್ಲ ಗೈಸ್ ಹಬ್ಬ. ನಮಗೆ ಬಂದು ಯುಗಾದಿ ಗ್ರ್ಯಾಂಡ್ ಇದೆ, ದೀಪಾವಳಿನ ಲೈಟಾಗಿ ಮಾಡ್ತೀವಿ, ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡಲ್ಲ ಗೈಸ್. ನಾವು ಅಷ್ಟು ಫುಲ್ಲು ಗ್ರ್ಯಾಂಡಾಗಿ ಸಡ್ಗರಿಂದ ಮಾಡಲ್ಲ, ಮೀಡಿಯಮಾಗಿ ಮಾಡ್ತೀವಿ. ನಾವು ಹೇಗೆ ಮಾಡ್ತೀವಿ ದೀಪಾವಳಿನ ಏನು ಅಂತ ಕಂಪ್ಲೀಟ್ಲಿ ತೋರಿಸ್ತೀನಿ ಗೈಸ್. ಫುಲ್ ವೀಡಿಯೋ ನೋಡಿ, ಸಕ್ಕತ್ತಾಗಿರುತ್ತೆ. ಮತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಹೆಂಗಿರುತ್ತೆ ನಾವು ಏನೇನು ಮಾಡ್ತೀವಲ್ಲ ಗೈಸ್, ಕ್ರ್ಯಾಕರ್ ಬಸ್ಟ್ ಮಾಡೋದ್ರಲ್ಲಿ ಸಖತ್ ಕ್ರೇಜಿ ಇರುತ್ತೆ. ಅದನ್ನು ನೋಡಿ ಗೈಸ್, ಫುಲ್ ವ್ಲಾಗ್ ನೋಡಿ, ಸಕ್ಕತ್ತಾಗಿರುತ್ತೆ. ಓಕೆ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ತಂದಿದ್ದೀವಿ ಕ್ರ್ಯಾಕರ್ಸ್ನ, ತೋರಿಸ್ತೀನಿ ಗೈಸ್. ಸ್ವಲ್ಪನೇ ತಂದಿದ್ದೀವಿ ಗೈಸ್, ಅಷ್ಟೊಂದೇನು ತಂದಿಲ್ಲ. ಏನು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗ್ತಾ ಇಲ್ಲ, ಸ್ವಲ್ಪ ತಂದಿದ್ದೀವಿ, ತೋರಿಸ್ತೀನಿ ಏನು ತಂದಿದ್ದೀವಿ ಅಂತ. ಆಮೇಲೆ ಮೇನಿ ತಂದಿದ್ದೀವಿ ಗೈಸ್, ಫ್ಯಾನ್ಸಿ ಐಟಮ್ಸ್ ಅಷ್ಟೇ. ಶಾರ್ಟ್ಸ್ ತಂದಿದ್ದೀವಿ, ಸರ ತಂದಿದ್ದೀವಿ, ಈ ನಾರ್ಮಲ್ ಒಂದು ಬಾಕ್ಸ್ ತಂದಿದ್ದೀವಿ. ಆ ಬಾಕ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡ್ ಇದೆ ಗೈಸ್. ಈಗ ಆಚೆ ಕಡೆ ಬೇರೆ ಲೂಸ್ ರೇಟ್ಗಿನ್ನ ಬಾಕ್ಸಲ್ಲಿ ಪರವಾಗಿಲ್ಲ ಗೈಸ್, ಒಳ್ಳೆ ಬೆಸ್ಟ್ ರೇಟ್ಸ್ ಇದೆ, ಒಳ್ಳೆ ಚೆನ್ನಾಗಿ ಸಿಗ್ತಾ ಇದೆ. ಗೈಸ್ ಇವಾಗ ಸಿಂಪಲಾಗಿ ಮಾಡ್ತಾಯಿದ್ದೀವಿ ಅಷ್ಟೇ. ನೆಕ್ಸ್ಟ್ ಎಲ್ಲ ಗ್ರ್ಯಾಂಡಾಗಿ ಮಾಡ್ತೀವಿ ಗೈಸ್, ಅವಾಗ ನೋಡಿ ಇನ್ನೂ ಸಕ್ಕತ್ತಾಗಿರುತ್ತೆ ಕ್ರೇಜಿಗೆ. ಗೈಸ್ ಇವಾಗ ಮಾಡ್ತೀವಿ, ಈಗ ಏನೇನು ಮಾಡ್ತೀವಿ ಎಲ್ಲ ಪಟಾಕಿ ಅನಿಸ್ತೀವಿ, ಹೇಗಿರುತ್ತೆ, ಹೇಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ತೋರಿಸ್ತೀವಿ. ಓಕೆ ಗೈಸ್, ಬನ್ನಿ ನೋಡಿ, ಫುಲ್ ವ್ಲಾಗ್ ನೋಡಿ ಗೈಸ್. ಇದು ಯಾವುದೋ 7 ಶಾಟ್ ಅಂತೆ, ಇದನ್ನ ಅನಿಸ್ತೀನಿ ನೋಡಿ. ಇದು ಸೈಕಾಗಿದೆ ಗೈಸ್. ಇದೆ ಗೈಸ್, ಗೈಸ್ 100 ಬಾಲ್ ಆಗ. ನೋಡಿ ಗೈಸ್, ಈಗ 2 ಅಟಮ್ ಹೋಗ್ಬಿಟ್ಟಿದ್ದೀನಿ ನೋಡಿ. ಗೈಸ್ ನೋಡಿ, ಇವಾಗ ಮೇನ್ ದೊಡ್ಡ ಪೀಸ್ ಹೊಡಿತೀನಿ ಶಾರ್ಟ್ಸ್. ಇದು ಗೈಸ್ ದೀಪಾವಳಿ ಅಂದ್ರೆ ನೋಡುವ. ಮಾಡ್ದಾ ಗೈಸ್, ಇವಾಗ ಎಷ್ಟು ಬೇಕೋ ಅಷ್ಟು ಆಲ್ಮೋಸ್ಟ್ ಒಳ್ಳೆ ಪಟಾಕಿಗಳನ್ನ ಕ್ರ್ಯಾಕರ್ಸ್ನ ಬಸ್ಟ್ ಮಾಡಿದ್ದೀವಿ. ಆದರೂ ಹೇಳ್ತೀನಿ ಗೈಸ್, ಸೇಫ್ ದೀಪಾವಳಿ ಮಾಡಿ. ಏನೋ ಅಷ್ಟೊಂದು ಅರ್ಟ್ ಮಾಡೋ ಥರ ಕ್ರ್ಯಾಕರ್ಸ್ ಇದು ಮಾಡಿ, ನಾನು ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸು ಇದರಲ್ಲಿ ಕ್ರ್ಯಾಕರ್ಸ್ನ 1-2 ಕಡೆ ಕೈಯಲ್ಲಿ ಎಸ್ದಾಡಿದ್ವಿ ಅಷ್ಟೇ. ಆದರೂ ನಾವು ಸೇಫ್ಟಿ ಪ್ರಿಕಾಷನ್ ಇಟ್ಕೊಂಡೇ ಮಾಡಿದ್ದೀವಿ ಗೈಸ್. ಆದರೂ ಎಲ್ಲರೂ ಸೇಫಾಗಿ ದಿವಾಲಿ ಮಾಡಿ, ಯಾರು ಏನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲ ಕ್ಲೀನಾಗಿ ಇದರಲ್ಲಿ ಸೇಫ್ಟಿ ಪ್ರಿಕಾಷನ್ ತೊಗೊಂಡು ಸೆಕ್ಯೂರಿಟಿಯಿಂದ ಇದು ಮಾಡಿ, ಗ್ಲಾಸಸ್ ಹಾಕ್ಕೊಳ್ಳಿ, ಕೈಗೆ ಏನಾದರೂ ಇದು ಮಾಡ್ಕೊಳ್ಳಿ, ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಗೈಸ್. ಅದೊಂದು ಹೇಳ್ತೀನಿ ನಾನು, ಸೇಫ್ ದಿವಾಲಿ, ಸೇಫೆಸ್ಟ್ ದಿವಾಲಿ ಹೇಳ್ತೀನಿ. ಅದು ಸಕ್ಕತ್ತಾಗಿದೆ ಗೈಸ್, ಕ್ರೇಜಿ ವೈಬ್ ಇದೆ. ನಾವು ಅವಾಗೆಲ್ಲ ಅನ್ಕೊತಾ ಇದ್ರಿ ಚಿಕ್ಕ ವಯಸ್ಸಲ್ಲಿ, ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಗೈಸ್ ಮಾಡೋಕ್ಕೆ. ಆದ್ರೂ ಎಷ್ಟೋ ಜನ ಪಟಾಕಿ ಹೊಡೆದು ನೋಡಿ ಸೌಂಡ್ಗಳು ಕೇಳಿಸಿ ನಮಗೆ ಒಂಥರ ಆಗೋಯ್ತು ಗೈಸ್. ಅವಾಗ ಚಿಕ್ಕವ್ರು ಇದ್ದಾಗ ನಾವು ಅರ್ನ್ ಮಾಡ್ತಾ ಇರಲಿಲ್ಲ, ಆದರೂ ನಮ್ಮ ಕೈಲಿ ಅಷ್ಟು ಪಟಾಕಿ ಹೊಡಿತಾ ಇದ್ರಿ. ಇವಾಗ ಅರ್ನ್ ಮಾಡ್ತಿದ್ದೀವಲ್ಲ ಗೈಸ್,
ಆದರೂ ಆ ವಾಸಿ ಹೋಗಿರಲ್ಲ, ಆ ವಾಸಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಆದರೂ ಪಟಾಕಿ ಹೊಡಿತೀವಿ ಗೈಸ್. ಒಂಥರ ಕ್ರೇಜ್ ಗೈಸ್ ಇದು, ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಕ್ರೇಜ್ ಇರುತ್ತೆ. ಆ ಕ್ರೇಜ್ನ ಬಿಡಬೇಡಿ ಗೈಸ್. ಯಾವುದೇ ಏಜ್ ಆಗಿರಲಿ, ಚಿಕ್ಕ ವಯಸ್ಸಾಗಿರಲಿ, ದೊಡ್ಡ ವಯಸ್ಸಾಗಿರಲಿ, ಆ ಕ್ರೇಜ್ನ ಬಿಡಬೇಡ್ರಿ. ಹೊಡಿಬೇಕಂದ್ರೆ ಹೊಡಿಬೇಕು ಅನ್ಕೊಳ್ಳಿ ಗೈಸ್. ನಿಮ್ದೊಂದು ಮೈಂಡ್ ಸೆಟ್ ಇಟ್ಕೊಳ್ಳಿ, ಇವಾಗ ಮಾಡಬೇಕಾ, ಆ ಕೆಲಸ ಆಗಬೇಕಾ, ಅದಾಗಬೇಕಂದ್ರೆ ಯಾವುದು ತಲೆ ಕೆಡಿಸ್ಕೊಂಬಿಡಿ ಗೈಸ್. ಆ ಕಡೆ ಈ ಕಡೆ ಏನು ನೋಡೋಕೆ ಹೋಗ್ಬೇಡಿ, ಮುನ್ನುಗ್ತಾರೆ ಹೊಡಿತಾರೆ ಅಷ್ಟೇ ಗೈಸ್ ಹೇಳೋದು. ಹ್ಯಾಪಿಯೆಸ್ಟ್ ದೀಪಾವಳಿ ಮಾಡಿ, ಸೇಫ್ ದೀಪಾವಳಿ ಮಾಡಿ ಹೇಳ್ತೀನಿ. ಓಕೆ ಗೈಸ್, ಬೈ. ಥ್ಯಾಂಕ್ ಯು. ಹಿಂಗೆ ನೋಡ್ತಾರೆ ನನ್ನ ಬ್ಲಾಗ್ನ ಫುಲ್ಲು ಶೇರ್ ಮಾಡಿ, ಎಲ್ಲ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ತುಂಬ ಮುಖ್ಯ ಗೈಸ್. ಗೈಸ್ ಬೈ, ಥ್ಯಾಂಕ್ ಯು.